ಇವತ್ತು ಜೊತೆಲಿದ್ದೀವಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ವಿರೋಧ ಮಾಡ್ತಿಲ್ಲ ಅಂತ ಹೇಳಿದ್ರೆ ರಾಜಕಾರಣ ಒಂದೇ ಇವತ್ತು ಕೆಲಸ ಮಾಡ್ತಾ ಇದಾರಲ್ಲ, ಸ್ವಾತಂತ್ರ್ಯ ಹತ್ತಿರ್ತಕ್ಕಂಥ ಕೆಲಸ ಯಾಕೆ ಉಚ್ಚುತ್ತಾ ಇದ್ದಾರೆ? ಬಿಟ್ಬಿಟ್ಟು ಬರ್ಬೇಡಿ ಮತ್ತೆ ಧೈರ್ಯವಾಗಿ. ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಪತ್ರಕರ್ತನ ಬಾಯಿಗೆ ಮೂತ್ರ ಕುಡಿಸಿದೀರಾ ನಿಮ್ ಸರ್ಕಾರದಲ್ಲಿ. ಪತ್ರಕರ್ತರ ಮೇಲೆ ಏನಾಗಿ ದೌರ್ಜನ್ಯ ಮಾಡಿದೀರಾ ಅಂತ ದೊಡ್ಡ ಇತಿಹಾಸನೇ ಇದೆ ನಿಮ್ದು. ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಒಂದು ಅಂದ್ರೆ ಈ ವಿಚಾರ ಬಿಟ್ಟು ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳುವಂಥದ್ದು. ಹೆಣ್ಣುಮಕ್ಕಳಿಗೆ ಇರುವಂತಹ ಆ ಬೆಲೆ ಮತ್ತು ಅವ್ರಿಗಿರುವಂತಹ ನಾವು ಏನು ಗೌರವ ಭಾವನೆಯನ್ನು ಇಟ್ಕೊಂಡಿದ್ದೀವಿ, ಆ ಹೆಣ್ಣು ಮಕ್ಕಳ ಒಂದು ಭಾವನೆಗಳಿಗೆ ಆಗಿರ್ಬೋದು ಅಥವಾ ಅವರ ಒಂದು ಮರ್ಯಾದೆಗೆ ಧಕ್ಕೆ ಬರುವಂಥ ಯಾವನೇ ಒಬ್ಬ ತಪ್ಪು ಮಾಡಿದ್ರು ಕೂಡ ಅವನಿಗೆ ಈ ದೇಶದ ಸಂವಿಧಾನದ ಕಾನೂನಡಿಯಲ್ಲಿ ಏನು ಶಿಕ್ಷೆ ಆಗಬೇಕೋ ಅದು ಮಾಡಲೇಬೇಕಾಗತ್ತೆ. ಅದು ಯಾವ ಪಕ್ಷ ಆದರೂ ಪರವಾಗಿಲ್ಲ, ಅವನು ಯಾವನಾದರೂ ಪರವಾಗಿಲ್ಲ. ಸೊ ನಾವು ಇದನ್ನ ತಗೋಬೇಕು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ ಸರ್, ಯಾವುದೇ ಪಕ್ಷ ಆಗಿರ್ಬೋದು, ಅವ್ರ ಪಕ್ಷದಲ್ಲಿ ಯಾರ್ದಾದ್ರೂ ವ್ಯಕ್ತಿ ಮೇಲೆ ಇಂಥ ಆರೋಪ ಬಂದ್ರೆ ಮೊದಲು ಮಾಡಬೇಕಾಗಿರೋದು ಕೆಲಸ, ಜವಾಬ್ದಾರಿಯುತ ಪಕ್ಷಗಳಾಗಿ ಆತನನ್ನು ಅಮಾನತು ಮಾಡೋ, ಪಕ್ಷದಿಂದ ಆಚೆ ಇಟ್ಟು ಕ್ಲಿಯರ್ ಆಗೋ, ಆಮೇಲೆ ವಾಪಸ್ ಬಾ ಪಕ್ಷಕ್ಕೆ ಏನ್ ಬೇಕು. ಯಾವ ಪಕ್ಷ ಮಾಡುತ್ತಾ ಕೆಲಸ? ನಮ್ ಇಲ್ಲಿ ಏನಾಗುತ್ತೆ, ಹೆಸರಿಗೆ ಪಕ್ಷದಲ್ಲಿ ಉಚ್ಚಾಟನೆ ಮಾಡ್ತಾರೆ, ನೀವು ನೋಡಿರ್ಬೋದು ಬಹಳಷ್ಟು ಸಲ. ತಿರ್ಗಾ ಅದೇ ಪಕ್ಷದಲ್ಲಿ ಅವನ ರಾಜ ಮರ್ಯಾದೆ ಕೊಟ್ಟು ಇವತ್ತು ಯಾರನ್ನ ಒಬ್ಬ ರೇಪಿಸ್ಟು ಆಚೆ ಬಂದ್ರೆ ಅವ್ರನ್ನ ಹೂನಾರ ಹಾಕಿ ಸ್ವಾಗತ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಎಷ್ಟು ಏಸ್ಗೆ ಇದಾಗುತ್ತೆ ಅಂತಂದ್ರೆ ಯಾವ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಹಂಗೆ ಕರ್ಕೊಂಡ್ಬಂದ್ರು. ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳು ಮಾಡ್ಬೇಕಾಗಿರೋ ಜವಾಬ್ದಾರಿ ಅದು ಅಂತ ಹೇಳಿ, ಅದರಲ್ಲೂ ಹೆಣ್ಮಕ್ಳ ವಿಚಾರ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಎಲ್ಲ ಪಕ್ಷದವರು. ಈಗ ಹಾಲಪ್ಪನ ಉಚ್ಚಾಟನೆ ಮಾಡಿದ್ದು ನಾವೇನೇ, ಆಮೇಲೆ ಅದರಿಂದ ಏನು ನ್ಯಾಯಾಂಗ ತನಿಖೆ ಆಗಿದ್ದು ನಮ್ಮಿಂದನೇ. ನಾವು ತಗೊಂಡಿದೀವಿ ಸ್ವಾಮಿ, ತಗೊಂಡಿದೀವಿ, ಅದು ಇವರು ತಗೊಂಡಿದ್ದಾರೆ. ಯಾವ ಪತ್ರಕರ್ತರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಮಾತಾಡಿ. ಕೇಂದ್ರ ಸರ್ಕಾರದ ಮಾದರಿ ಇದು. ಈಗ ನೆಕ್ಸ್ಟ್ ಏನು ಸರ್ ಸೂರ್ಯಮುಖಂದ್ರ ಸರ್, ಐ ನೋ ನೀವು ಸ್ಪೋಕ್ ಪರ್ಸನ್ ಆಗಿ ಬಂದಿದ್ದೀರಿ, ಬಟ್ ಸ್ಟಿಲ್ ನೀವು ಹೇಳಿ ಪ್ರಾಮಾಣಿಕವಾಗಿ, ಇಂಥ ಆರೋಪ ಬಂದ ಮೇಲೂ ಕೂಡ ಮೈತ್ರಿಯಲ್ಲಿ ಮುಂದುವರ್ಕೊಂಡು ಹೋಗೋದು. ನೋಡಿ, ಮೈತ್ರಿ ಬಗ್ಗೆ ಅವರ ನಿರ್ಧಾರವನ್ನ ನಾವು ಯಾವತ್ತು ಈ ತರ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ದೌರ್ಜನ್ಯ ಮಾಡುವಂಥದ್ದಾಗಿರ್ಬೋದು, ಅದನ್ನೆಲ್ಲ ನಾವು ಸಹಿಸ್ಕೊಳ್ಳೋಣ. ಬಿಜೆಪಿ ಅವ್ರ ತರ ಎಲ್ಲವನ್ನು ಸಪೋರ್ಟ್ ಮಾಡೋದು, ಎಲ್ಲವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಲ್ಲ. ಅಧೀರ್ ರಂಜನ್ ಚೌಧರಿ ಅವ್ರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಆರಂಭದಿಂದನೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಈ ಥರದ್ದು ಮಾನವ ಹಕ್ಕುಗಳೆಲ್ಲ ಉಲ್ಲಂಘನೆ ಆಗಿರ್ಬೋದು ಅಥವಾ ಮಹಿಳೆಯರ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಆಗಿರ್ಬೋದು, ಆ ಸರ್ಕಾರವನ್ನ ಅವರು ಆ ಥರ ನಡೆಸುವಂಥದ್ದಲ್ಲ. ಅದು ನಾಗರಿಕ ಸಮಾಜ ಅಥವಾ ಡೆಮಾಕ್ರಸಿ ಒಪ್ಪುವಂಥ ವಿಚಾರ ಅಲ್ಲ. ಇದನ್ನ ಕಾಂಗ್ರೆಸ್ ಯಾವತ್ತೂ ಇಂಥದನ್ನ ಬೆಂಬಲಿಸೋದಿಲ್ಲ. ಪತ್ರಕರ್ತರ ಮೇಲೆ ಅದು ಇವತ್ತೇನೋ ರಿಪಬ್ಲಿಕ್ ಅವ್ರ ಮೇಲಾಗಿದೆ, ಇನ್ನೊಬ್ರ ಮೇಲಾಗಿದೆ, ರಿಪಬ್ಲಿಕ್ ಅವ್ರ ಮೇಲಾಯ್ತು, ನಾವ್ಯಾಕೆ ಮಾತಾಡೋಣ ಅನ್ನೋಂಥದ್ದಲ್ಲ. ಯಾರ ಮೇಲೆ ದೌರ್ಜನ್ಯ ಆಗ್ತದೆ, ಯಾರ ಹಕ್ಕನ್ನ ಅಥವಾ ಮೂಲಭೂತ ಸ್ವಾತಂತ್ರ್ಯವನ್ನ, ಮೂಲಭೂತ ಹಕ್ಕನ್ನ ದಮನ ಮಾಡ್ತಾ ಇದ್ದಾರೆ, ಅದನ್ನ ವಿರೋಧಿಸಲೇಬೇಕು ಖಂಡಿತವಾಗ್ಲೂ. ಮಮತಾ ಬ್ಯಾನರ್ಜಿ ಮಾಡಿದ್ರು ವಿರೋಧಿಸಬೇಕು, ಯಾರು ಮಾಡಿದ್ರು ವಿರೋಧಿಸಬೇಕು. ಹಿರಿಯ ಪತ್ರಕರ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸ್ಮಿತಾ ಅವರೇ. ಸರ್, ಇವತ್ತು ನಮ್ಮ ಡಿಬೇಟ್ ಟಾಪಿಕ್ ಇದ್ದಿದ್ದು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅನ್ನೋ ವಿಚಾರ. ಈಗ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ರು ನಮ್ಮ ಬಾಂಗ್ಲಾ ರಿಪೋರ್ಟರ್ ಅರೆಸ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಿ ಸರ್? ಇತ್ತೀಚಿನ ದಿನಗಳಲ್ಲಿ ಒಂದು ಆತಂಕಕಾರಿಯಾದಂತ ಬೆಳವಣಿಗೆ ಏನಂತಂದ್ರೆ, ಪದೇ ಪದೇ ಮಾಧ್ಯಮನೇ ಒಂದು ಏನು ಚರ್ಚೆಯ ವಿಷಯ ಆಗ್ತಾ ಇರೋದು. ಏನಂತಂದ್ರೆ ಕೆಲವೊಂದ್ಸರಿ ಇಲ್ಲಿ ಎಂತ ಒಂದು ಪರಿಸ್ಥಿತಿ ಏರ್ಪಾಟಾಗ್ತಾ ಇದೆ ಅಂತಂದ್ರೆ, ಈಗ ಮಾಧ್ಯಮಗಳು ಅವರ ಒಂದು ಅಗ್ರೆಸಿವ್ ಆಗಿ ಕೆಲಸ ಮಾಡಿದ್ರೆ ಒಂದು ಆರೋಪ, ಅಂದ್ರೆ ಇದು ಮೈಲ್ಡ್ ಆಗಿ ಹೋದ್ರೆ ಇನ್ನೊಂದು ಆರೋಪ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಕೆಲವೊಂದು ಮಾಧ್ಯಮಗಳನ್ನ ಯಾವ ರೀತಿನಲ್ಲಿ ಬಣ್ಣಿಸಿದ್ದಾರೆ ಅಂದ್ರೆ, ಇದು ಗೋಧಿ ಮೀಡಿಯಾ ಅಂತ, ಅಂದ್ರೆ ದೇ ಹ್ಯಾವ್ ಬೀನ್ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಅಂತ, ಸರ್ಕಾರದ ಪರವಾಗಿ
ಅಂದ್ರೆ ರೂಲಿಂಗ್ ಪಾರ್ಟಿಗಳಿಗೆ ಅನುಕೂಲಕರವಾಗಿ ಮಾಧ್ಯಮಗಳು ವರ್ತಿಸ್ತವೆ ಅಂತೇಳಿ ಅವುಗಳನ್ನ ಗೇಲಿ ಮಾಡಿ ಗೋಧಿ ಮೀಡಿಯಾ ಅಂತಾರೆ. ಈಗ ಒಂದು ವೇಳೆ ಈಗ ಅದು ಬೇಡ, ನಾವು ಗೋಧಿ ಮೀಡಿಯಾ ಆಗೋದು ಬೇಡ, ಒಂದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಮೀಡಿಯಾ ಅಂದ್ರೆ ಬೀಯಿಂಗ್ ಆಂಟಿ ಎಸ್ಟಾಬ್ಲಿಷ್ಮೆಂಟ್, ಒಂದು ಏನು ಸರ್ಕಾರ ಆಡಳಿತಾರೂಢ ಪಕ್ಷ ನಡೆಸುವಂತಹ ಒಂದು ಯಾವುದೇ ಒಂದು ಏನು ಕ್ರಿಯೆಗಳು ಅಥವಾ ಪಾಲಿಸಿಗಳು, ನೀತಿ, ಇದನ್ನ ನಾವು ವಿಮರ್ಶೆ ಮಾಡ್ತೀವಿ, ಇದನ್ನ ಅವರು ಇಟ್ಟಂತ ತಪ್ಪು ಹೆಜ್ಜೆಗಳನ್ನ ಪ್ರಶ್ನಿಸ್ತೀವಿ ಅಂತ ಹೋದಾಗ ಅದಕ್ಕೇನಂತಂದ್ರೆ ಈ ತರದ್ದು ಒಂದು ಹಿಂಸೆ ಕೊಡೋದು, ಆಮೇಲೆ ಟಾರ್ಗೆಟ್ ಮಾಡೋದು. ಶಿವಶಂಕರ್ ಸರ್, ಒಂದೇಗಳಿಗೆ ನಿಮ್ ಸಹನೆ ನಮ್ ಜೊತೆಲಿ ಇರ್ಲಿ. ಭಗವಂತ್ ಖೂಬಾ ಅವರು ಸೆಂಟ್ರಲ್ ಮಿನಿಸ್ಟರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖೂಬಾ ಸರ್ ನಮಸ್ಕಾರ. ನಮಸ್ಕಾರ. ತಮಗ್ ಗೊತ್ತಿದೆ ಅನ್ಕೊಳ್ತೀನಿ, ವೆಸ್ಟ್ ಬೆಂಗಾಲ್ ನಲ್ಲಿ ಆಗ್ತಾ ಇದ್ದ ಘಟನೆಗಳು, ಇವತ್ತು ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರನ್ನ ಕ್ಯಾಮ್ರಾ ಪರ್ಸನ್ ಮೇಲೆ ಹಲ್ಲೆ ಆಗಿದೆ ಸರ್. ಉಗ್ರಗಾಮಿಗಳ ರೀತಿಯಲ್ಲಿ ಎಳ್ಕೊಂಡು ಹೋಗಿದ್ದಾರೆ ಅಲ್ಲಿನ ಪೊಲೀಸರು. ಇದು ಅಲ್ಲಿನ ಸರ್ಕಾರದ ವ್ಯವಹಾರಕ್ಕೆ ಖಂಡನೀಯ. ಬೊಬ್ಬೆ ಹಾಕ್ತಾಳೆ ಯಾಕೆ ಮಮತಾ ಬ್ಯಾನರ್ಜಿ, ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಜಾತ್ಯತೀತ ಅಂತ ಹೇಳ್ಕೊಂಡು ಇಂತಹ ಒಂದು ಇವತ್ತ ದೇಶಕ್ಕೆ ಒಂದು 4 ಸ್ತಂಭಗಳಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಸ್ತಂಭವಾಗಿದೆ. ಇಂತಹ ಒಂದು ಸತ್ಯಾಸತ್ಯತೆಯನ್ನ ಆ ರಾಜ್ಯದಲ್ಲಿ ನಡೀತುವಂತ ದಬ್ಬಾಳಿಕೆ ಮತ್ತು ಚಿತ್ರಹಿಂಸೆ ಜನರನ್ನು ಸಾಯಿಸ್ತಾ ಇದ್ದರು. ಅಂತ ಒಂದು ಸುದ್ದಿಯನ್ನ ಮಾಡ್ತಿರುವಂತ ರಿಪಬ್ಲಿಕ್ ಟಿವಿಯ ನಮ್ಮ ವರದಿಗಾರನ ಮೇಲೆ ಈ ತರ ಸ್ವತಃ ಅಲ್ಲಿನ ಪೊಲೀಸರೇ ಈ ತರ ಅವನ ಮೇಲೆ ಚಿತ್ರಹಿಂಸೆ ಕೊಟ್ಟು ಎಳ್ಕೊಂಡು ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಹಾಗಾದ್ರೆ ಇದು ಇಂಡಿಯಾ ಅಲೈನ್ಸ್ ಏನಿದೆಯೋ ಅವರನ್ನ ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಜನವನ್ನು ಪಾಠ ಕಲಿಸ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಈಗ ಸರ್, ಅಲ್ಲಿ ಆಗ್ತಿರುವಂಥದ್ದು ಯಾವುದೇ ರಾಜಕೀಯ ಪಕ್ಷದ್ದೋ ಪರನೋ ವಿರೋಧನೋ ಅಲ್ಲ. ಅಲ್ಲಿ ಆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಗುರುತಿಸಿ, ಅವರ ಮನೆಗಳನ್ನು ಗುರುತಿಸಿ ಯಾವ ರೀತಿ ಎತ್ತಾಕೊಂಡು ಹೋಗ್ತಾ ಇದ್ರು ಅನ್ನೋದಕ್ಕೆ ಸ್ಪಷ್ಟವಾದಂಥ ದಾಖಲೆಗಳು ಕೂಡ ಇದೆ. ಸರ್ಕಾರವೇ ಅದಕ್ಕೆ ಸ್ಪಂದಿಸಿಲ್ಲ ಅಂತಂದ್ರೆ, ಮೊನ್ನೆ ಮಮತಾ ಬ್ಯಾನರ್ಜಿ ಒಂದು ಮಾತನ್ನು ಹೇಳಿದ್ರು, ಇಲ್ಲ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಅದನ್ನು ರಾಜಕೀಯವಾಗಿ ಕೂಡ ಬಳಸ್ಕೋತಾರೆ. ಹಾಗಿರುವಾಗ ಇಂಥ ಘಟನೆಗಳಾದಾಗ ಇನ್ನು ಯಾರು ಮಾಡ್ಬೇಕದನ್ನ? ಪತ್ರಕರ್ತರಲ್ಲಿ ಇನ್ನು ಯಾರು ಮಾಡಬೇಕು? ಖಂಡಿತವಾಗಿ ಮಾಧ್ಯಮದ ಮಿತ್ರರೇ ಮಾಡಬೇಕು. ಅದರಲ್ಲಿ ಮಾಧ್ಯಮಗಳಲ್ಲಿ ರಿಪಬ್ಲಿಕ್ ಟಿವಿ ತುಂಬಾ ಚೆನ್ನಾಗಿ ಇಂತಹ ಸಾಮಾಜಿಕ ಕಳಕಳಿ ಉಳ್ಳುವಂತ ನ್ಯೂಸ್ಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಇದೆ. ನಿರ್ಭಯವಾಗಿ ಮಾಡ್ತದೆ ರಿಪಬ್ಲಿಕ್ ಟಿವಿ. ಈಗ ಮೊನ್ನೆ ಇಸ್ರೇಲ್ನಲ್ಲಿ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಇಲ್ಲಿಂದ ಕೂಡ ನಮ್ಮ ಪ್ರತಿನಿಧಿ ಹೋಗಿದ್ರು, ನಾಗೇಂದ್ರ ಬಾಬು ಹೋಗಿದ್ರು, ಸತತ 1 ತಿಂಗಳುಗಳ ಕಾಲ ಅಲ್ಲಿದ್ರು. ಎನಿ ಟೈಮ್ ಏನ್ ಬೇಕಿದ್ರೂ ಆಗ್ಬೋದಾಗಿತ್ತು. ಈ ತರ ಒಂದು ವಿಚಾರಗಳನ್ನ ತಿಳಿಸೋದಕ್ಕೆ ಪಡುವಂತ ಪ್ರಯತ್ನ, ಅದಕ್ಕೆ ನಿಜವಾಗಿ ಯಾರನ್ನಲ್ಲಿ ಅರೆಸ್ಟ್ ಮಾಡಬೇಕಾಗಿತ್ತು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶ್ ಖಾಲಿಯಲ್ಲಿ ಯಾರ ಬಗ್ಗೆ ಹೆಸರು ಕೇಳಿ ಬರ್ತಾ ಇತ್ತು, ಹಾಕಬೇಕಾಗಿತ್ತು. ಅದಾಗಲಿಲ್ಲ. ಅದಾಗದ ಅದು ಏನ್ ಆಗ್ತಾ ಇದೆ ಅಂತ ಹೇಳಿ ಜಗತ್ತಿಗೆ ತಿಳಿಸುವಂತ ಪ್ರಯತ್ನ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತದ್ದು, ಇದು ಇಂತಹ ಒಂದು ದುರ್ವ್ಯವಹಾರ ಮಾಡುವಂತ ಸರ್ಕಾರದ ಈ ಕ್ರಮಗಳನ್ನ ಖಂಡಿಸ್ತೀನಿ. Right outside the police station, and we are moving the Kolkata High Court. I appeal to the Honorable Chief Justice of the Kolkata High Court to stop this abject injustice and the attempt to completely crush all independent media in Bengal. Mamata Banerjee is bound to fail. My message to you, Mamata Banerjee, is tell your DGP to reverse the instructions that you have given him. Back to you. Very clearly, the Republic reporter Santupan, you heard Arnab Goswami speak to the viewers because there is complete lawlessness in Bengal right now. Our reporter. I knew that you did this. I would have spoken. ರೈಟ್, ನೋಡಿ ಗಮನಿಸ್ತಾ ಇದ್ದೀರಿ. ಭಗವಂತ್ ಖೂಬಾ ಸರ್, ಭಗವಂತ್ ಖೂಬಾ ಸರ್ ಕ್ಷಮೆ ಇರಲಿ, ಅರ್ನಬ್ ಸರ್ ಮಾತನಾಡ್ತಾ ಇದ್ರು, ನೀವು ಹೇಳ್ತಾ ಇದ್ರಿ ಸರ್, ನೋಡಿ ಧೈರ್ಯವಾಗಿ ಏನ್ ನಡೀತಿದೆ, ಸಮಾಜಕ್ಕೆ ಯಾವುದು ಘಾತಕವಾಗಿದೆ ಅಂತದನ್ನ ತೋರಿಸೋ ಪ್ರಯತ್ನಕ್ಕೆ ಈ ರೀತಿಯಾಗಿ ಅರೆಸ್ಟು, ಹಲ್ಲೆ, ಈ ರೀತಿಯಾಗಿ ಶಿಕ್ಷೆ ಆಗೋಗ್ಬಿಟ್ರೆ ಅಂತ. ಅದಕ್ಕೆ ನಾವು ಭಾರತೀಯ ಜನತಾ ಸರ್, ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕೇಂದ್ರ ಸಚಿವರು ಅವರು ಹೇಳಿದ್ರು, ಇಂಥ ಸಂದರ್ಭದಲ್ಲಿ ಮೀಡಿಯಾವೇ ಹೇಳಬೇಕಾಗತ್ತೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅಂತ ಹೇಳಿ. ಅಲ್ಲಿ ಯಾವ ರೀತಿ ಈ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇರುವಂಥ ವಿಚಾರ ಇರ್ಬೋದು, ಅಥವಾ ಸಂವಿಧಾನದ ಬಗ್ಗೆ, ಸಮಾನತೆಯ ಬಗ್ಗೆ, ಆದರೆ ತಮ್ಮದೇ ಪಕ್ಷದ ಯಾರೇ ಆಗಿರಲಿ, ಹಿಂದೆ ಕೂಡ
ಎಂತೆಂಥ ಸಂದರ್ಭಗಳಲ್ಲಿ ಏನೇನೆಲ್ಲ ಆಗಿತ್ತು ನಾವು ನೋಡಿದ್ದೀವಿ. ಈವನ್ ಕರ್ನಾಟಕದಲ್ಲೂ ಕೂಡ ಇಂಥ ಘಟನಾವಳಿಗಳು ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಾಗ ತಕ್ಷಣ